GST ರ್ಯಾಷನಲೈಸ್ ಮಾಡೋಕ್ಕೆ ಮುಂಚಿತವಾಗಿ ತೀರ್ಮಾನ ಮಾಡೋಕ್ಕೆ ಮುಂಚಿತವಾಗಿ 10% ಗ್ರೋತ್ ಇತ್ತು ನಮ್ಮ ರಾಜ್ಯದಲ್ಲಿ. 10% ಗ್ರೋತ್, GST ಗ್ರೋತು 10% ಗ್ರೋತ್ ಇತ್ತು. ಅದು 4% ಇಳಿದು ಬಿಡ್ತು. ಡೆಫಿಸಿಟ್ ಆಗಿದ್ರಿಂದ 10,000 crore ಡೆಫಿಸಿಟ್ ಆಗಿದ್ರಿಂದ ಗ್ರೋತ್ ರೇಟ್ ರೀ, ಅಲ್ಲ ಬೆಳವಣಿಗೆ ದರ 10% ಇದ್ದದು 4% ಇಳಿದು ಬಿಡ್ತು. ಅದರಿಂದ ನಮಗೆ 10,000 ಕೋಟಿ ಕಡಿಮೆ ಆಯಿತು. 10,000 ಕೋಟಿ ಕಡಿಮೆ ಆಯಿತು. ಮುಂದಿನ ವರ್ಷ 15,000 ಕೋಟಿ ಕಡಿಮೆ ಆಗುತ್ತೆ. ಆಮೇಲೆ ಕೇಂದ್ರ ಸರ್ಕಾರ GST ನಮಗೆ ಕೊಡಬೇಕಾಗಿರ್ತಕ್ಕಂಥದ್ದನ್ನು ಕೊಡಲಿಲ್ಲ. ಸುಮಾರು 11,495 ಕೋಟಿ 11,495 ಕೋಟಿ ವಿಶೇಷ ಗ್ರ್ಯಾಂಟ್ಸ್ ಕೊಡ್ತೀವಿ ಅಂತಂದಿದ್ರು, ಅದು ಕೊಡಲಿಲ್ಲ. 15ನೇ ಹಣಕಾಸಿನ ಆಯೋಗದಲ್ಲಿ ತೆರಿಗೆ ಕಡಿಮೆ ಆಯಿತು ಅಂತೇಳಿ 11,495 ಕೋಟಿ ಕೊಡಲಿಲ್ಲ. ಆಮೇಲೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದು ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಕೊಡ್ತೀವಿ ಅಂದ್ಬಿಟ್ಟು ಕೊಡಲಿಲ್ಲ. 2 ವರ್ಷ 3 ವರ್ಷ ಆಯಿತು. 3 ವರ್ಷದಿಂದ ₹1 ಕೊಡಲಿಲ್ಲ. ಇವೆಲ್ಲ ಕಾರಣಗಳಿಗೋಸ್ಕರ ರೆವಿನ್ಯೂ ಡಿಫಿಸಿಟ್ ಆಗಿದೆ ಹೊರತು ಗ್ಯಾರಂಟಿಯಿಂದ ಅಲ್ಲ. ಇದನ್ನ ನೀವು ಸ್ಪಷ್ಟವಾಗಿ ಹೇಳಬೇಕು. ಈಗ ವಿಜೇಂದ್ರ ಹೇಳೋದನ್ನೇ ದೊಡ್ಡದಾಗಿ ಮಾಡ್ತೀರಿ. ಇವತ್ತು ನೋಡಿದ್ಯಾ ಪತ್ರಿಕೆಯಲ್ಲಿ? ಆಯ್ತಪ್ಪ, ವಿಜೇಂದ್ರ ಸರಿ ಆಯ್ಪ. ವಿಜೇಂದ್ರ ಹೇಳೋದು ಸುಳ್ಳು ಹೇಳ್ತಾರೆ. ಬಜೆಟ್ ಮೊನ್ನೆ ಆಯ್ತಲ್ಲ, ಏನ್ರಿ ಮಾಡ್ತಾ ಇದ್ರು ಅಲ್ಲಿ? ಬಜೆಟ್ ಚರ್ಚೆ ಆಯ್ತಲ್ರಿ ಅಲ್ಲಿ? ಅಸೆಂಬ್ಲಿನಲ್ಲಿ ಚರ್ಚೆ ಆಯ್ತಲ್ಲ, ಏನ್ ಮಾಡ್ತಾ ಇದ್ರು ಅವ್ರು? ಹಾಗಾದ್ರೆ ನಿದ್ದೆ ಮಾಡ್ತಾ ಇದ್ರ ಚರ್ಚೆ ಮಾಡದೇನೆ? ಅಲ್ಲಿ ಏನು ಹೇಳ್ಬೇಕು ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಲ್ಲ ನಾನು. ಸುಮಾರು 4.25 ಗಂಟೆ ಉತ್ತರ ಕೊಟ್ಟಿದ್ದೀನಿ. ಬಜೆಟ್ ಮೇಲೆ ಚರ್ಚೆಗೆ 4.25 ಗಂಟೆ ವೈಟ್ ಪೇಪರ್ ಯಾಕಪ್ಪ ಮಂಡಿಸ್ಬೇಕು? ಬಜೆಟೇ ವೈಟ್ ಪೇಪರ್ ಅಲ್ವಾ? ನೀವು ಅದನ್ನು ಕೇಳೋದೇ ಇಲ್ಲ. ವೈಟ್ ಪೇಪರ್ ಅಂದ್ರೇನು? ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹೆಂಗಿದೆ ಅನ್ನೋದು ಇಡಬಹುದು. ಬಜೆಟ್ ಅಂದ್ರೇನು? ಆಯ ವ್ಯಯ ಲೆಕ್ಕ ಇಡೋದು. ಸರಿ, ಬೊಮ್ಮಾಯಿ ಅವರು ಕೂಡ ನಿನ್ನೆ ನಿಮಗೆ ಸಾಲದ ದಾಖಲೆಗಳನ್ನ ಕೊಡಿ, 25% ಲೆಸ್ ದನ್ 25% ಇದೆ ಅಂತ ಹೇಳಿದ್ರಿ. 24.94 ಹೇಳಿದ್ರಿ ನೀವು. ಅದ್ರದ್ದು ದಾಖಲೆ ಕೊಡಿ ಅಂತಾರ ಯಾರು? ಬೊಮ್ಮಾಯಿ ಅವರು. ದಾಖಲೆ ಬಜೆಟ್ ಅಸೆಂಬ್ಲಿನಲ್ಲೇ ಇಟ್ಟುವಲ್ಲಯ್ಯ. ನಾವು ಸಾಲ ಮಾಡಿದ್ದು ಅವ್ರು ಸಾಲ ಮಾಡಿದ್ದು ಎರಡನ್ನು ಕಂಪ್ಯಾರಿಸನ್ ಕೊಡ್ಲಿ. ಹೌದು, ಕಂಪ್ಯಾರಿಸನ್ ಇಟ್ಟಿದ್ದು ಬಜೆಟ್ ಅಸೆಂಬ್ಲಿನಲ್ಲಿ ಇಟ್ಟಿದ್ದೀನಿ. 5,30,000 ಕೋಟಿ ಅವರು ಸಾಲ ಮಾಡಿದ್ದದು. 50,000 ಕೋಟಿ ನಾವು ಮಾಡಿರೋದು. ಯಾವುದೋ ಒಂದು ವರ್ಷದ್ದು ಹೇಳ್ತಾರೆ. ಅವರು 4 ವರ್ಷ ಇದ್ರಲ್ಲಪ್ಪ.